ಸರ್ ಇದು CMP ಸೆನ್ಸರ್ ಸೆಲ್ಫ್ ಜನರೇಟಿಂಗ್ ಇದೆ ಇಲ್ಲ CKP ಮಾತ್ರ ಸೆಲ್ಫ್ ಜನರೇಟಿಂಗ್ ಇದೆ 2 ವೈರ್ ಪರ್ಟಿಕ್ಯುಲರ್ಲಿ 2 ವೈರ್ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ಅದು ಮಾತ್ರ ಸೆಲ್ಫ್ ಜನರೇಟಿಂಗ್. ಈಗ ಅದಕ್ಕೆ ಇಲ್ಲಿ ಟ್ರ್ಯಾಕ್ ಇಂದ ಹಿಂಗೆ ಹೋಗುತ್ತೆ ಯಾಕಂದ್ರೆ ಎಲ್ಲ 5 ವೋಲ್ಟ್ ಇಂದ 12 ವೋಲ್ಟಿಗೆ ಡಿವೈಡ್ ಆಗಿರುತ್ತೆ. ಅಂದ್ರೆ ಇದು ಸೆಲ್ಫ್ ಜನರೇಟಿಂಗಿಗೆ ಬಹಳ ಕಡಿಮೆ ಬರುತ್ತೆ ವೋಲ್ಟೇಜ್. ಇಲ್ಲ ಜಾಸ್ತಿನೇ ಇರುತ್ತೆ 0.3 ಆಂಪಿಯರ್ 8 ವೋಲ್ಟ್ಸಲ್ಲಿ ಇರುತ್ತೆ. 8 ವೋಲ್ಟ್ಸ್ ಜನರೇಟ್ ಆಗುತ್ತೆ. ಅದು ಡೈರೆಕ್ಟಾಗಿ ನಿಮಗೆ ರೆಸಿಸ್ಟರಿಂದ ಸುತ್ತಾಕೊಂಡು ಹೋಗಿರುತ್ತೆ. ಯಾಕೆ ವೈ ದೇ ಡಿಸೈನ್ ದಿಸ್ ಮಚ್ ರೆಸಿಸ್ಟರ್ಸ್ ಇನ್ ದ ಸರ್ಕ್ಯೂಟ್? ಯಾಕೆ ಯೂಸ್ ಮಾಡಿದ್ದಾರೆ ಐಡಿಯಾ ಇದೆಯಾ? ಇಫ್ ಸಡನ್ಲಿ ರ್ಯಾಟ್ ಬೈಟ್ ಹ್ಯಾಪನ್ 2 ವೈರ್ಸ್ ಗೆಟ್ ಶಾರ್ಟ್. ಯಾವ್ಯಾವ ವೈರು? ನೆಗೆಟಿವ್ ಬರಲ್ಲ. ಪಾಸಿಟಿವ್ ವಿತ್ ಸಿಗ್ನಲ್, ಮೇ ಬಿ ಸಿಗ್ನಲ್ ವಿತ್ ಗ್ರೌಂಡ್. ಪಾಸಿಟಿವ್ ನೆಗೆಟಿವ್ ಎಲ್ಲ ಶಾರ್ಟ್ ಆಯಿತು, MIL ಆಫ್ ಆಯಿತು ಅಂತ. ವಾಟ್ಸ್ ದ ಪ್ರಾಬ್ಲಮ್ ಮೀನ್ಸ್ 5 ವೋಲ್ಟ್ಸ್ ಈಸ್ ಶಾರ್ಟೆಡ್ ವಿತ್ ದ ಸಿಗ್ನಲ್ ಲೈನ್. ಈಗ 5 ವೋಲ್ಟ್ ಸಿಗ್ನಲ್ ಹಿಂಗೆ ಶಾರ್ಟ್ ಆಯಿತು ಡೈರೆಕ್ಟ್ ಟ್ರೈಕರ್ ಹೋಗ್ಬೇಕಾ? ಬಟ್ ಆಗುತ್ತಾನೆ ಟು ಪ್ರೊಟೆಕ್ಟ್ ದಟ್ ಒನ್ ಓನ್ಲಿ ದೇ ಪ್ರೊಟೆಕ್ಟ್ ವಿತ್ ಒನ್ ರೆಸಿಸ್ಟರ್. ಈ ಲೈನ್ ಟ್ರ್ಯಾಕ್ ಮಾಡೋಕ್ಕೆ ಯಾಕೆ ಆರ್ ಅಂತ ಬರ್ಕೊಂಡು ಮುಂದಕ್ಕೆ ಹೋಗ್ತಿದ್ದೇನೆ ಟು ಪ್ರೊಟೆಕ್ಟ್ ದಟ್ ಸರ್ಕ್ಯೂಟ್. ಇಫ್ ದ ಡಿಸೈನ್ ಇನ್ ಕ್ಲೋಸ್ ಲೂಪ್ ಮೀನ್ಸ್ ದಟ್ ವಿಲ್ ಗೋಯಿಂಗ್ ಟು ಜನರೇಟ್ ಒನ್ ಫಾಲ್ಟ್ ಕೋಡ್. ಸರ್ಕ್ಯೂಟ್ ಹೈ, ಸರ್ಕ್ಯೂಟ್ ಲೋ, ಅದು ಕೂಡ ವೋಲ್ಟೇಜ್ ಮಾನಿಟರಿಂಗ್ ಮಾಡ್ತಾರೆ. ಶಾರ್ಟೆಡ್ ಟು ಬಾಡಿ, ಶಾರ್ಟೆಡ್ ಟು ಸರ್ ಇದು ಬ್ಯಾಟರಿ ಕಂಪ್ಲೇಂಟ್ ಎಷ್ಟು ಜಾಸ್ತಿ ಬರುತ್ತಲ್ಲ ಸರ್ ಅಷ್ಟೇ ಜಾಸ್ತಿ ಇದರಲ್ಲೂ ಬರ್ಬೋದು. ಎಕ್ಸಾಕ್ಟ್ಲಿ ಸರ್. ಇಷ್ಟು ರೆಸಿಸ್ಟರ್ಸು ಪರ್ಫಾರ್ಮೆನ್ಸ್ ನಾರ್ಮಲ್ ಇರಬೇಕು. ಎಷ್ಟು ರೆಸಿಸ್ಟರ್ಸ್ ಕಾಂಪೊನೆಂಟ್ ಫಿಟ್ ಮಾಡೋ ಇಷ್ಟು ಕೂಡ ನಾರ್ಮಲಾಗಿ ಬಿಹೇವ್ ಮಾಡಬೇಕು. ಇದರಲ್ಲಿ ಯಾವುದೋ ಒಂದು ಕಾಂಪೊನೆಂಟು ಗ್ರೇಟರ್ ದೆನ್ 10 ಟೈಮ್ಸ್ ಗ್ರೇಟರ್ ವ್ಯಾಲ್ಯೂ ಆಯಿತು ಅಂತಂದರೆ ಮೇ ಬಿ ಯು ವಿಲ್ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್. ಅದು ಯಾವ ಥರ ಆಗಿರ್ಬೋದು. ಬಟ್ ಬೇರೆ ಬೋರ್ಡ್ ಹಾಕಿದ್ರೆ ಗಾಡಿ ಸಾಲ್ವ್ ಆಯಿತು ಅಂತಾರೆ ದಡ್ಡನ ಮಕ್ಕಳು. ಪ್ರಾಬ್ಲಮ್ ಏನು ಯಾವುದು ರೆಜಿಸ್ಟರ್ ಅಂತ ಹುಡುಕಿರಲ್ಲ. ಅದೊಂದು ರೆಜಿಸ್ಟರ್ ಹುಡುಕ್ಬಿಟ್ಟು ಅದೊಂದು ಸಾಲ್ವ್ ಮಾಡಿದ್ರೆ ಇದೇ ಬೋರ್ಡೇ ಸಾಲ್ವ್ ಆಗುತ್ತೆ. ಹೆಂಗಾರು ಅರ್ಥ ಮಾಡ್ಕೊಳ್ಳಿ, ರೈಲ್ ಪ್ರೆಷರ್ಗಾರ ಅರ್ಥ ಮಾಡ್ಕೊಳ್ಳಿ, ಐಟಿಗಾರ ಅರ್ಥ ಮಾಡ್ಕೊಳ್ಳಿ, ಮ್ಯಾಪ್ ಸೆನ್ಸರ್ಗಾರ ಅರ್ಥ ಮಾಡ್ಕೊಳ್ಳಿ, ಕ್ಲಚ್ಗಾರ ಅರ್ಥ ಮಾಡ್ಕೊಳ್ಳಿ, ಬ್ರೇಕ್ಗಾರ ಅರ್ಥ ಮಾಡ್ಕೊಳ್ಳಿ. ಸಮ್ ಆಫ್ ದ ಫ್ಯೂ ಕಾಂಪೊನೆಂಟ್ಸ್ ನಿಮಗೆ ರೆಜಿಸ್ಟರ್ ಏನಿರಲ್ಲ, ಡೈರೆಕ್ಟಾಗಿ ಹೊರಟೋಗಿರ್ತಾವೆ, ಏನು ಮಾಡೋಕ್ಕಾಗಲ್ಲ. ದರ್ ಇಸ್ ನೋ ಆಪ್ಷನ್. ಒಂದು ಕಾಲ್ ಮುರಿದವರು ಕುಂಟಾನೆ ಅಲ್ಲ, ಫಾಲ್ಟ್ ಕೊಡೋಲ್ಲ, ರಿಪೇರಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾವುದೋ ಒಂದು ರೆಜಿಸ್ಟರ್ ಸರ್ಕ್ಯೂಟು ಕಾಂಪೊನೆಂಟ್ ವ್ಯಾಲ್ಯೂ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಇದೇ ಸರ್ಕ್ಯೂಟ್ ತೊಗೊಳ್ಳಿ, ಓಪನ್ ಕ್ಯಾಲ್ಕುಲೇಟರ್. ಈ ಯಾವುದಕ್ಕೆ ಹೋಗಿಲ್ಲ ಗೊತ್ತಿಲ್ಲ, ನಾನು ಜನರಲಾಗಿ ಆನ್ಸರ್ ಮಾಡ್ತೀನಿ, ಆಕ್ಸಿಡೆಂಟ್ ಪಡೋದಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನನಗೆ ವ್ಯಾಲ್ಯೂ ಇದೆ 100. ಏನು ಬರುತ್ತೆ 100ಗೆ? ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ 100? ಇವತ್ತು ಅರ್ಥ ಆಗ್ತಾಯಿದೆ ಆ್ಯಕ್ಚುಲಿ ಯಾವ ಥರ ಅನಾಲಿಸಿಸ್ ಮಾಡಬೇಕು ಬೋರ್ಡ್ನಲ್ಲಿ ಕಂಪ್ಲೇಂಟ್ಸ್ಗಳು ಅಂತ. 100 ಹೌ ಟು ಮೇಕ್ ಅ ಕ್ಯಾಲ್ಕುಲೇಷನ್ ಇಟ್ಸ್ ವೆರಿ ಸಿಂಪಲ್. ಅದು ಬೇಕಾದ್ರೆ ಶಾರ್ಟ್ ಕಟ್ಟಲ್ಲಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ರೆಜಿಸ್ಟರ್ಸ್ ಯಾವ ಥರ ಇದೆ ವ್ಯಾಲ್ಯೂ? SMD ವ್ಯಾಲ್ಯೂ ಎಷ್ಟಿದೆ? 100 ಇದೆಯಾ? ಕ್ಯಾಲ್ಕುಲೇಷನ್ ವೆರಿ ಸಿಂಪಲ್. ಮೇಕ್ ಇಟ್ 10 as ಸಪ್ರೇಟ್ ಇಂಟು 10 to the power of ಎಷ್ಟಿದೆ ಇಲ್ಲಿ? 0. ಎಷ್ಟು 0 ಇದೆ ಇಲ್ಲಿ? 10. 10 to the power of 1 ಅಂತಂದರೆ 10. 10 is 100. ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ, ಸೆಕೆಂಡ್ ಪ್ರಾಬ್ಲಮ್. SMD ವ್ಯಾಲ್ಯೂ 243 ಏನು ಬರುತ್ತೆ? 24 ಸಪ್ರೇಟಾಗಿ ಬರ್ಕೊಳ್ಳಿ. 10 to the power of ಎಷ್ಟಿದೆ ಇಲ್ಲಿ? 3. ಅರ್ಥ ಆಯ್ತಾ? 24 ಅದೇ ಹೆಂಗೆ ಬರಿತೀವಿ? 24K. ದಯವಿಟ್ಟು ಯೂನಿಟ್ಸ್ ಬರೀಬೇಕು. ಈಗ ಇನ್ನೊಂದು ಮಾಡಲಾ? ವೆರಿ ಗುಡ್. 301 30 into 10 to the power of 1 10 ಬರ್ತದೆ. 10 ಬರುತ್ತೆ ಸೊ 300 ಏನು ಬರಬೇಕಿಲ್ಲ? 10 to the power of 1 10 only. 10 Here 10 to the power 0 must 0 10 to the power of 0 ಅಂದರೆ ಎಷ್ಟು ಬರುತ್ತೆ? ಇಲ್ಲಿ 10 ohm ಬರುತ್ತೆ ಸರ್. 10 ohm ಬರುತ್ತೆ. 100 ಅಂತ ಯಾರು ಹೇಳಿದ್ದು ಮತ್ತೆ ಇಲ್ಲಿ? 10 to the power of 0 ಅಂದರೆ ಎಷ್ಟು ಬರುತ್ತೆ? ಇಲ್ಲಿ ವ್ಯಾಲ್ಯೂ 1 ಬರೋದು. ಇಲ್ಲಿ 10 into multiplied by ಇದು ಅಂತಂದರೆ ಎಷ್ಟು ಬರುತ್ತೆ? ಇಲ್ಲಿ 10 ಬರೋದು. ತಪ್ಪು ಹೇಳಿದ್ರೆ ಇಲ್ಲಿ 300 ಅಂತ ಬರುತ್ತೆ. 300 is the resistance value. ಇನ್ನೊಂದು ನಂಬರ್ ಹೇಳ. SMD ವ್ಯಾಲ್ಯೂ ಎಷ್ಟಿದೆ? 1002. 4 ಡಿಜಿಟ್ ಇದೆ ಈಗ. ಹೌ ಟು ಕ್ಯಾಲ್ಕುಲೇಟ್ ದಿಸ್? 4 ಡಿಜಿಟ್. 4 ಡಿಜಿಟ್ ಇದೆ ಇಲ್ಲಿ. 10 into ಹಾಕಿ 1002 ಎಷ್ಟು ಬರ್ತಾ ಇದೆ? 10 kilo. 10 kilo. ಹೆಂಗೆ ಬರೀತೀರಿ ಈಗ? ಮೇಕ್ ಇಟ್ ಆಸ್ 100 multiplied by 10 to the power of 2. 100 multiplied by 10 to the power of 2 is what? 100. 100. Make it as 10K. ಇದನ್ನು ಕಿತಾ K ಅಂತ ಬರೀರಿ.
3 zeros ಕಿತ್ತಾಕದ್ನ ಕೆ ಅಂತ ಬರೆದೆ, ದಟ್ ಇಸ್ ಕಾಲ್ಡ್ ಓಮ್. ಇಟ್ಸ್ ನಥಿಂಗ್ ಬಟ್ 10 ಕಿಲೋ ಓಮ್. ಅರ್ಥ ಆಯ್ತಾ? ಶಾರ್ಟ್ಕಟ್ ವೇನಲ್ಲಿ ಆನ್ಸರ್ ಮಾಡಿದ್ರೆ ಇದು ಬೇಡ, ಕ್ಯಾಲ್ಕುಲೇಟರ್ ವರ್ಕ್ ಮಾಡ್ಕೊಳ್ಳಿ. ಆಪ್ಷನ್ ಇಸ್ ಲೆಫ್ಟ್. ಈಗ ಕ್ಯಾಲ್ಕುಲೇಷನ್ ವ್ಯಾಲ್ಯೂ ಇದೇನು ಬೇಕಿಲ್ಲ ನಿಮಗೆ, ಆ್ಯಪ್ ಇದೆ, ಯೂಸ್ ಮಾಡ್ಕೊಳ್ಳಿ. ಕಾಂಪೊನೆಂಟ್ ವ್ಯಾಲ್ಯೂ 10 ಓಮ್ಸು. 100 ಅಂದರೆ ಎಷ್ಟು? ಯಾರೋ ಅವೆಲ್ಲ 100 ಓಮ್ ಅಂತಂದ್ರು. 100. ನೆಕ್ಸ್ಟ್ ಈಗ ಬೇರೆದಕ್ಕೆ ಹೋಗ್ತೀನಿ. 273 ಎಷ್ಟು ಬರುತ್ತೆ? ತಡಿ ಅವ್ರಿಗೆ 27 ಕಿಲೋ ಓಮ್ಸ್. 27 ಕಿಲೋ ಓಮ್. 27 ಕಿಲೋ ಓಮ್ಸ್ ಅಂತಂದರೆ ವಾಟ್ ದ ವ್ಯಾಲ್ಯೂ ಐ ನೀಡ್ ಟು ಸರ್ವ್ ಇಟ್? 20ನಾ? 200. ವೆರಿ ಗುಡ್. 200 ಚೆಕ್ ಮಾಡೋಣ ಎಷ್ಟು ಬರ್ತದೆ ವ್ಯಾಲ್ಯೂ. ಓಕೆ, ಹೌ ಟು ಕನ್ಫರ್ಮ್ ದಿಸ್ ಕಾಂಪೊನೆಂಟ್ ಇಸ್ ವರ್ಕಿಂಗ್ ಆರ್ ನಾಟ್ ಪ್ರಾಪರ್ಲಿ? ಇಟ್ಸ್ ಅ ಸಿಂಪಲ್ ಮೆಥಡ್. ಸ್ವಿಚ್ ಆನ್ ಮಾಡಿ. ಯಾವತ್ತೂ ಅಷ್ಟೇ ಈ ಥರ ವರ್ಕ್ ಮಾಡಬೇಕಾದಾಗ ESD ಶೀಟ್ ಹಾಕೊಂಡು ಮಾಡಿ, ಡೈರೆಕ್ಟ್ ಈ ಥರ ಮಾಡಬೇಡಿ, ಟೇಬಲ್ ಸುಟ್ಟೋಗುತ್ತೆ. ವರ್ಕ್ ಮಾಡ್ಬೇಕಾದ್ರೆ ಹಿಂಗೆ ಇಟ್ಟಿರ್ತೀರ, ಆಮೇಲೆ ಏನಾಗುತ್ತೆ? ಹಿಂಗಾಗುತ್ತೆ. ಅರ್ಥ ಆಯ್ತಾ? ಓಕೆನಾ? ಈಗ ಇಲ್ಲಿ ಕಾಂಪೊನೆಂಟ್ ಇದೆಯಾ? ಈಗ ಎಷ್ಟು ಬರಬೇಕು ಆ್ಯಕ್ಚುಲಿ ಆ್ಯಸ್ ಪರ್ ದ ಕ್ಯಾಲ್ಕುಲೇಷನ್? ಚೆಕ್ ಮಾಡೋಣ. ಹುಷಾರಾಗಿ ಟಚ್ ಮಾಡು, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. 26.8. ಓಕೆ, ಬಟ್ ಸರ್ಕ್ಯೂಟಲ್ಲಿ ಯಾಕೆ ಅದು ವ್ಯಾಲ್ಯೂ ಹತ್ರ ಬಂತು? ಕಡಿಮೆ ಬಂತು. ಅರ್ಥ ಆಯ್ತಾ? ನೀವೇನೋ ಆ ಥರ ರಿಲೇಟೆಡ್ ಸೆನ್ಸಿಟಿವ್ ಜಾಗಗಳು ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಫಿಟ್ ಮಾಡ್ತಿರ್ತೇವೆ, ಆಮೇಲೆ ಮಾತಾಡ್ತೀವಿ. ಈಗ ಫುಲ್ ಕಡಿಮೆ ಮಾಡ್ಕೊಬೇಕು. ಈಗ ಅದೇ ಕಾಂಪೊನೆಂಟ್ ಇಲ್ಲಿ ವಾಪಸ್ ಫಿಟ್ ಮಾಡಿದ್ದೀನಿ. ಈಗ ಅದೇ ಕಾಂಪೊನೆಂಟ್ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಸರ್ಕ್ಯೂಟ್ ಎಲ್ಲ ಕ್ರೇಸ್ ಮಾಡ್ತಾ ಇದೆ ವ್ಯಾಲ್ಯೂ. If you get like this confusion means you need to take out and you can confirm. Particular ಯಾವ ಥರ ಕಂಪ್ಲೇಂಟ್ ಕೇಳ್ತಾರೋದು ನಾನು ಇಲ್ಲ ಸರ್, ಇವಾಗ ಬ್ಯಾಟ್ರಿ ಡಿಸ್ಚಾರ್ಜ್ ಮಾಡಿ ಇಟ್ಟಿದ್ದೀವಿ, ಹೊರಗಡೆ ಇಟ್ಟಿದ್ದೀವಿ. ಎಷ್ಟು ದಿನ ಅಂತ ಇದರಲ್ಲಿ ಸೇವ್ ಇರುತ್ತೆ ಸರ್? ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ,